ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಟಾಪ್ 30 ಸುದ್ದಿಗಳನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಅಪರ್ಣಾ ನಿಧನರಾಗಿದ್ದಾರೆ. ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಇಹಲೋಕವನ್ನ ತ್ಯಜಿಸಿರೋದು. ಖ್ಯಾತ ನಿರೂಪಕಿಯಾಗಿದ್ದಂತಹ ಅಪರ್ಣಾ ಚಿತ್ರರಂಗದಲ್ಲಿಯೂ ಕೂಡ ಸಕ್ರಿಯವಾಗಿದ್ದಂಥವರು. ಚಂದನದಲ್ಲಿ ಹಲವು ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡ್ತಾ ಇದ್ರು, ಹಲವು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ರು. ಇನ್ನು ಹಲವು ಸರ್ಕಾರಿ ಕಾರ್ಯಕ್ರಮಗಳು, ಖಾಸಗಿ ಕಾರ್ಯಕ್ರಮಗಳನ್ನು ಅಪರ್ಣಾ ಅವರು ನಡೆಸ್ಕೊಡ್ತಾ ಇದ್ರು. ಖ್ಯಾತ ನಿರೂಪಕಿಯಾಗಿದ್ದಂತಹ ಅಪರ್ಣಾ ಅವರು ಇತ್ತೀಚೆಗೆ ಚಿತ್ರರಂಗದಲ್ಲಿಯೂ ಕೂಡ ಹೆಚ್ಚು ಹೆಸರನ್ನು ಮಾಡಿದ್ದಂಥವರು. ಮೊದಲು ಅವರು ವೃತ್ತಿಯನ್ನು ಆರಂಭಿಸಿದ್ದೇ ನಿರೂಪಕಿಯಾಗಿ, ತದನಂತರ ನಟನೆಯ ಮೂಲಕ ಇನ್ನಷ್ಟು ಸಕ್ರಿಯರಾಗಿದ್ದಂಥವರು ಅಪರ್ಣಾ. ಅಪ್ಪಟ ಕನ್ನಡತಿ, ಸ್ಫುಟವಾಗಿ ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ದಂತಹ ನಿರೂಪಕಿ. ವಿಶೇಷ ಕಾರ್ಯಕ್ರಮಗಳಲ್ಲಿ ವಿಶೇಷ ನಿರೂಪಣೆಯ ಮೂಲಕ ಮನೆ ಮಾತಾದಂಥವರು ನಿರೂಪಕಿ, ನಟಿ ಅಪರ್ಣಾ. ಜಯನಗರದ ಆಸ್ಪತ್ರೆಯಲ್ಲಿ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ. ಶ್ವಾಸಕೋಶ ಕ್ಯಾನ್ಸರ್ನಿಂದ ಅಪರ್ಣಾ ಅವರು ಬಳಲುತ್ತಿದ್ದರು. 2 ವರ್ಷಗಳಿಂದ ಅವರು ಇದಕ್ಕಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿ ಆಗದೆ ನಿರೂಪಕಿ, ನಟಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಅಪ್ಪಟ ಕನ್ನಡತಿ ಅಪರ್ಣಾ ಚಿರನಿದ್ರೆಗೆ ಜಾರಿದ್ದಾರೆ. ಅಪರ್ಣಾ ಸ್ವಗೃಹ ಪಾರ್ಥಿವ ಶರೀರ ಈಗಾಗಲೇ ತಲುಪಿರೋದು. ನಿನ್ನೆ ರಾತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದರು ಅಪರ್ಣಾ ಅವರು. ಅವರ ನಿವಾಸವನ್ನು ಈಗ ಅಪರ್ಣಾ ಅವರ ಪಾರ್ಥಿವ ಶರೀರ ತಲುಪಿರೋದು. ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ನಿವಾಸದಲ್ಲಿ ಬೆಳಿಗ್ಗೆ 11:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಅಪರ್ಣಾ ಅವರ ಬನಶಂಕರಿ ನಿವಾಸದಲ್ಲಿ ಅಂತಿಮ ದರ್ಶನದ ಬಳಿಕ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ನೆರವೇರುತ್ತೆ. ಇವತ್ತು ಮಧ್ಯಾಹ್ನ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತಾ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ನಿನ್ನೆಯಷ್ಟೇ ಅಪರ್ಣಾ ಅವರ ಪತಿಯವರು ಮಾತಾಡ್ತಾ ಇದ್ರು. ಅಪರ್ಣೆ ಕಳೆದ 2 ವರ್ಷದಿಂದ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಅವರಿಗೆ ನಾವು ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ. ಧೀರೆ ಗಟ್ಟಿಗಿತ್ತಿ ಅಪರ್ಣಾ ಅವರು. ಇವತ್ತು ಅವರು ನಮ್ಮ ಜೊತೆಗಿಲ್ಲ ಅನ್ನುವಂಥದ್ದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ದುಃಖಿತರಾಗ್ತಾ ಇದ್ರು. ಹಲವು ಅನ್ನೋದಕ್ಕಿಂತ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರ ನಿರೂಪಣೆ ಇಡೀ ಕರ್ನಾಟಕದಲ್ಲಿ ಅಚ್ಚಳಿಯದಂತೆ ಮನೆ ಮಾಡಿದೆ. ಅವರ ಅತ್ಯದ್ಭುತವಾದಂತಹ ಕನ್ನಡ ಭಾಷೆಯ ಬಳಕೆ, ಪದಬಳಕೆ ಮಾಡ್ತಾ ಇದ್ದಂತಹ ರೀತಿ, ಜೊತೆಗೆ ನಟನೆಯಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಲ್ಲಿಯೂ ವಿಶೇಷ ಆದಂತಹ ಛಾಪನ್ನು ಮೂಡಿಸಿದಂಥವರು ನಿರೂಪಕಿ, ನಟಿ ಅಪರ್ಣಾ. ಮೃದುಭಾಷಿ ಅಪರ್ಣಾ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. 2 ವರ್ಷಗಳಿಂದ ಅವರಿಗೆ ಶ್ವಾಸಕೋಶ ಕ್ಯಾನ್ಸರ್ನ ಸಮಸ್ಯೆ ಇತ್ತು. ಚಿಕಿತ್ಸೆಯನ್ನು ಪಡಿತಾ ಇದ್ದರು. ನಿನ್ನೆ ಅಷ್ಟೇ ಅವರ ಪತಿ ಹೇಳ್ತಾ ಇದ್ರು, ಶ್ವಾಸಕೋಶ ಕ್ಯಾನ್ಸರ್ 4ನೇ ಹಂತದಲ್ಲಿದ್ದಾಗ ಗೊತ್ತಾಗಿ ಕೂಡಲೇ ನಾವು ಚಿಕಿತ್ಸೆಯನ್ನು ಕೊಡೋದಕ್ಕೆ ಆರಂಭ ಮಾಡಿದಾಗ ಒಬ್ಬ ಮೊದಲ ಡಾಕ್ಟರೇನು ಪರೀಕ್ಷೆ ಮಾಡಿದರು. ಅವರು 6 ತಿಂಗಳು ಉಳಿಬೇಕಂದ್ರೆ ಹೆಚ್ಚು ಅಂತ ಹೇಳಿದ್ರಂತೆ. ಆದರೆ 2 ವರ್ಷದ ಮೇಲೆ ಅವರು ಬದುಕಿದ್ರು. ಅಂಥ ಧೀರೆ ಅಪರ್ಣೆ, ಗಟ್ಟಿಗಿತ್ತಿ ಅಪರ್ಣೆ ಅಂತ ಅವರು ಅಪರ್ಣಾ ಅವರ ಯಜಮಾನರು ಹೇಳ್ತಾ ಇದ್ರು. ಸೊ ಮುಂದಿನ ಕಾರ್ಯಗಳ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ನೀಡ್ತಾ ಇದ್ರು. ಬೆಳಗ್ಗೆ 7:30ಕ್ಕೆ ಮತ್ತೆ ನಾವು ಸಿಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಮಧ್ಯಾಹ್ನ ಬನಶಂಕರಿಯ ಚಿತಾಗಾರದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸವಿತಾ. ಈಗ ಬನಶಂಕರಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸವಿತಾ, ಏನು ನಡೀತಾ ಇದೆ ಸದ್ಯಕ್ಕೆ, ಏನು ಮಾಹಿತಿ ಕೊಡ್ತೀರಿ?
ಶ್ರೀಪಾದ್ ಪ್ರಮುಖವಾಗಿ ಅಪರ್ಣಾ ನಿರೂಪಕಿ ಸಾಕಷ್ಟು ಹೆಸರು ಮಾಡಿದ್ರು, ತನ್ನದೇ ಆದ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ರು. ಕಳೆದ 2 ವರ್ಷಗಳಿಂದ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಸೊ ಚಿಕಿತ್ಸೆ ಕೂಡ ನಡೀತಾ ಇತ್ತು. 4ನೇ ಹಂತದಲ್ಲಿ ಈ ಒಂದು ಕ್ಯಾನ್ಸರ್ ಕೂಡ ಇತ್ತು. ನಿನ್ನೆ ಏಕಾಏಕಿ ಅಂದರೆ ಆರೋಗ್ಯದಲ್ಲಿ ಏರುಪೇರು ಆಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಸದ್ಯ ನಾನು ಬನಶಂಕರಿ ಅವರ ನಿವಾಸದ ಮುಂಭಾಗದಲ್ಲಿದ್ದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಹೆಸರು ಮಾಡಿದಂತಹ ನಿರೂಪಕಿ, ಕನ್ನಡ ಅಂದರೆ ಅಪರ್ಣಾ ಅಂದರೆ ಕನ್ನಡ ಅನ್ನೋದು ಅಚ್ಚು ಒತ್ತಿದೆ ರಾಜ್ಯದಲ್ಲಿ ಸಾಕಷ್ಟು. ಅಷ್ಟೇ ಅಲ್ಲದೆ ಇವರು ಮಾಡಿರುವಂತಹ ಸಾಧನೆಗಳಾಯಿತು, ಅವರು ತಮ್ಮದೇ ಆದ ಹೆಸರನ್ನು ಮಾಡಿದರು. ಅಷ್ಟೇ ಅಲ್ಲದೆ 1998ರಲ್ಲಿ ನಿರಂತರವಾಗಿ ಅಂದರೆ ದೀಪಾವಳಿ ಕಾರ್ಯಕ್ರಮ ಒಂದರಲ್ಲಿ ನಿರಂತರವಾಗಿ ನಿರ್ಗಳವಾಗಿ ನಿರೂಪಣೆ ಮಾಡಿ ದಾಖಲೆ ಕೂಡ ಬರೆದಿದ್ದರು. ಅಷ್ಟೇ ಅಲ್ಲದೆ ನಮ್ಮ ಮೆಟ್ರೋದಲ್ಲಿ ಕೇಳ್ತಿರುವಂತಹ ಧ್ವನಿ ಅಂದರೆ ಪ್ರಯಾಣಿಕರನ್ನು ಎಚ್ಚರಿಸುವಂತಹ ಧ್ವನಿ ಕೂಡ ಅಪರ್ಣಾ ಅವರದ್ದೇ. ಪ್ರಮುಖವಾಗಿ ನಿನ್ನೆ ಅವರ ಪತಿಯೇ ನಾಗರಾಜ್ ಅವ್ರನ್ನ ಮಾತಾಡಿಸಿದಾಗ ಅವರು ಧೀರೆ ಗಟ್ಟಿಗಿತ್ತಿ ಕ್ಯಾನ್ಸರನ್ನು ಮನಸ್ಸಲ್ಲೂ ಸಾಕಷ್ಟು ಹೆಣ್ಗಾಡಿದ್ರು. ಕೊನೆ ಹಂತದಲ್ಲಿ ಅಂದರೆ ಅವರನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಬೇಸರದ ನುಡಿಗಳನ್ನು ಕೂಡ ಆಡಿದರು. ಪ್ರಮುಖವಾಗಿ ಡಾಕ್ಟರ್ ಕೂಡ ಹೇಳಿದ್ರಂತೆ 6 ತಿಂಗಳು ಬದುಕಿದ್ರೇ ಜಾಸ್ತಿ ಅಂತ. ಅಂತಹದ್ದೊಂದು ಟೈಮ್ ಡ್ಯೂರೇಷನ್ ಕೊಟ್ಟರು ಕೂಡ 1.5 ವರ್ಷ ಈ ಕ್ಯಾನ್ಸರೊಂದಿಗೆ ಹೋರಾಡಿ ಬದುಕಿದ್ದಾರೆ ಅವರು, ಧೀರೆ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಪ್ರಮುಖವಾಗಿ ಅಂತಿಮ ಸಂಸ್ಕಾರವನ್ನು ಬನಶಂಕರಿಯ ಚಿತಾಗಾರದಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ 11:30 ನಂತರ ಅವಕಾಶ ಮಾಡಿಕೊಡಲಾಗುತ್ತೆ. ಪ್ರಮುಖವಾಗಿ ಮನೆಯಲ್ಲಿ ಆಪ್ತ ವಲಯ ಮತ್ತು ಕನ್ನಡ ಚಲನಚಿತ್ರ ಸೇರಿದಂತೆ ಒಂದಿಷ್ಟು ಗಣ್ಯಗಳು ಕೂಡ ಬಂದು ಅಂತಿಮ ದರ್ಶನವನ್ನು ಕೂಡ ಮಾಡ್ತಾರೆ. ಶ್ರೀಪಾದ್, ಎಷ್ಟೊತ್ತಿಗೆ ಏನಂತ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ ಸವಿತಾ? ಮನೆಯವರು ಎಷ್ಟೊತ್ತಿನವರೆಗೂ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ? ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ ನೆರವೇರುತ್ತೆ ಅಂತ ಹೇಳಿ? ಶ್ರೀಪಾದ್, ಪ್ರಮುಖವಾಗಿ ಇನ್ನೂ ಅಂತಿಮ ಸಂಸ್ಕಾರದ ಕಾರ್ಯ ಎಷ್ಟೊತ್ತಿಗೆ ಆಗ್ತವನ್ನೋದು ಕುಟುಂಬ ಮೂಲಗಳು ಮಾಹಿತಿಯನ್ನು ನೀಡಿಲ್ಲ. ಪ್ರಮುಖವಾಗಿ ಮನೆಯ ಭಾಗದಲ್ಲಿ ಅಂದರೆ ಮನೆಯ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕುಟುಂಬಸ್ಥರು, ಆಪ್ತ ವಲಯ, ಒಂದಿಷ್ಟು ಗಣ್ಯರು ಅಂತಿಮ ದರ್ಶನವನ್ನು ಪಡೀತಾರೆ. ಅದಾದ ಬಳಿಕ 11:30 ನಂತರ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಸೊ ಕನ್ನಡ ಅಂತ ಗುರುತಿಸ್ಕೊಂಡ್ರೆ ಅಪರ್ಣಾ, ಸೊ ಸಾಕಷ್ಟು ಅಭಿಮಾನಿ ವಲಯವೇ ಕೂಡ ಇದೆ. ಅಪರ್ಣಾ ಅವರ ಧ್ವನಿಯನ್ನು ಕೇಳಿ ಆಲಿಸಿದವರು, ನೋಡಿದವರು ಬಹುತೇಕ ಅಭಿಮಾನಿಗಳು ಕೂಡ ಇದ್ದಾರೆ. ಅಂತಿಮ ದರ್ಶನ 11:30 ನಂತರ ಆಗಿರೋದ್ರಿಂದ ಅದಾದ ಬಳಿಕ ಅಂತ್ಯ ಸಂಸ್ಕಾರದ ಒಂದು ಟೈಮನ್ನು ಅನೌನ್ಸ್ ಮಾಡುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸವಿತಾ ಮಾಹಿತಿ. ಎಲ್ರಿಗೂ ನಮಸ್ಕಾರ. ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬ ಖಾಸಗಿಯಾಗಿ ಬದುಕಿದವರು. ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನು ಬೀಳ್ಕೊಡ ಬಯಸ್ತೇನೆ. ಹಾಗಂತ ಅವಳು ನನಗೆ ಸಲ್ಲೋಕೆ ಮೊದಲೇನೇ ಇಡೀ ಕರ್ನಾಟಕಕ್ಕೆ ಸೇರಿದವಳು. ಅವಳ ಒಂದೇ ಒಂದು ಆಶಯ ಇತ್ತು, ಮಾಧ್ಯಮದವರ ಎದುರು ನಿಂತು ಏನಾಯಿತು ಅಂತ ಹೇಳು ಅಂತ. ಅಷ್ಟನ್ನು ನಾನು 2 ಗಂಟೆ ಹಿಂದೆ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದೇನೆ. 2 ವರ್ಷದ ಹಿಂದೆ ಅಂದರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯಿತು. ಅದಾಗಲೇ 4ನೇ ಹಂತದಲ್ಲಿತ್ತು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದಾದ ಮೇಲೂ ಕೂಡ 1.5 ವರ್ಷ ಅಂತ ಇಟ್ಕೊಳ್ಳೋಣ, ಜನವರಿಯವರೆಗೆ ಹೋರಾಡಿದ್ಲು. ಫೆಬ್ರವರಿಯಿಂದ ಸ್ವಲ್ಪ ಸೋತ್ಲು. ಏಕೆಂದರೆ ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗೆ ನಾವೇ ಹೋರಾಡ್ಕೊಳ್ಳೋದಂತ ಎಂಥದ್ದು. ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ. ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಬರುವ ಅಕ್ಟೋಬರ್ಗೆ ಅವಳಿಗೆ
ಎಲ್ರಿಗೂ ನಮಸ್ಕಾರ. ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬ ಖಾಸಗಿಯಾಗಿ